ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಪೂರ್ವರ್ಣ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಏನ್ ತೋರಿಸ್ತಾ ಇದೀವಿ ಅಂತಂದ್ರೆ ಎರಡು ರೆಸಿಪಿನ ಸ್ಪೆಷಲ್ ಆಗಿ ನಮ್ಮ ಸ್ಟೈಲ್ ಅಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದೀನಿ. ಯಾವ ರೆಸಿಪಿ ಬೇಕಾ? ಎಗ್ ರೈಸ್ ಮತ್ತೆ ಚಿಕನ್ ಗ್ರೇವಿ ನಮ್ಮ ಸ್ಟೈಲ್ ಅಲ್ಲಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀವಿ. ಬೇಗ ಬನ್ನಿ, ಎಲ್ಲ ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆ, ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದ ಲೈಕ್, ಶೇರ್, ಕಮೆಂಟ್ ಎಲ್ಲಾನು ಮಾಡಿ. ಬನ್ನಿ ಪಟಾಪಟ ಅಂತ ಹೇಗೆ ಮಾಡೋದು ಅಂತ ನಮ್ಮ ಸ್ಟೈಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ರೆಸಿಪಿ ನಾವು ನಿಮಗೆ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಅದಕ್ಕೆ ಬೇಕಾಗಿರೋಂಥ ಈರುಳ್ಳಿನ ಚಿಕ್ಕದಾಗಿ ಹಚ್ಚಿಟ್ಕೊಳ್ಳಿ. ನಾವು ತಂದಿರೋದು 2 kg ಚಿಕನು. ಸೊ ಇಷ್ಟು ನೋಡ್ಕೊಳ್ಳಿ ಎಷ್ಟು ಅಳತೆ ಅಂತ. ಮತ್ತು ಬೆಳ್ಳುಳ್ಳಿ, ಶುಂಠಿ ಮತ್ತು ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು. ಒಂದೇ ಒಂದು ಟೊಮೊಟೊ ತೊಗೊಳ್ಳಿ ಸಾಕು. ಚಿಕನ್ ಗ್ರೇವಿಗೆ ಅಷ್ಟೊಂದೇನು ಟೊಮೊಟೊ ಬೇಕಾಗಲ್ಲ. ನೆಕ್ಸ್ಟ್ ಒಂದು ಬಂದು ಕೊತ್ತಂಬರಿ ಸೊಪ್ಪು. ಒಂದು 8ರಿಂದ 10 ಎಲೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನೆಕ್ಸ್ಟ್ ಕಾಯಿ ಬೇಕಾಗುತ್ತೆ. ಕಾಯಿ ತಗೊಳ್ಳಿ. ಒಂದು 3ರಿಂದ 4 ಇಂಚ್ ತೊಗೊಳ್ಳಿ. ನೆಕ್ಸ್ಟ್ ಸಾಸಿವೆ, ಮೆಣಸು, ಚಕ್ಕೆ, ಲವಂಗ ಇಷ್ಟು ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ಫಸ್ಟು ಈರುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಪುದೀನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬಂದು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಮತ್ತು ಚಕ್ಕೆ, ಲವಂಗ, ಶುಂಠಿ, ಮೆಣಸನ್ನ ಹಾಕ್ಕೊಂಡು ಒಂದು ಲೋಟ ನೀರು ಸೇರಿಸ್ಕೊಂಡು ರುಬ್ಕೋಬೇಕಾಗುತ್ತೆ. ತರಿಯಾಗಿ ರುಬ್ಬಿಟ್ಕೊಳ್ಳಿ, ಏನಾಗಲ್ಲ. ನೆಕ್ಸ್ಟು ಕಾಯಿನ ಸಪ್ರೇಟಾಗಿ ಆಡಿಸಿಟ್ಕೊಳ್ತಾ ಇದ್ದೀನಿ. ಏಕೆಂದರೆ ಕಾಯಿನ ಲಾಸ್ಟಲ್ಲಿ ಹಾಕ್ಬೇಕಲ್ವಾ. ಸೊ ಸಪ್ರೇಟಾಗಿ ಆಡಿಸಿಟ್ಕೊಳ್ಳಿ, ಒಟ್ಟಿಗೆ ಆಡ್ಸೋಕ್ಕೆ ಹೋಗಬೇಡಿ. ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಕಾಯಿನ ತರಿಯಾಗಿ ಏನು ರುಬ್ಬೋಕ್ಕೆ ಹೋಗ್ಬೇಡಿ, ನುಣ್ಣಗೆ ಚೆನ್ನಾಗಿ ರುಬ್ಕೊಳ್ಳಿ ಕಾಯಿನ. ನೆಕ್ಸ್ಟ್ ಈಗ ಚಿಕನ್ನ ಕಡೆ ತೊಳೆದಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಟು ಪ್ಯಾನ್ಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡಿ. ನೆಕ್ಸ್ಟು ಹಳದಿ, ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಸೇರಿಸ್ಕೋಬೇಕಾಗುತ್ತೆ ಸ್ವಲ್ಪ. ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ತೊಳೆದಿಟ್ಕೊಂಡಿರೋಂಥ ಚಿಕನ್ ಸೇರಿಸಿ. ನಾನು 2 kg ಚಿಕನ್ ತಂದಿದ್ದೀವಿ. ಸೊ 2 kg ಚಿಕನ್ಗೆ ನೋಡ್ಕೊಳ್ಳಿ, ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ಸ್ವಲ್ಪ ರುಚಿನೂ ಸಹ ಸೇರಿಸಿ. ಯಾಕಂದರೆ ಈ ಚಿಕನ್ನು ನೀರು ಬಿಡುತ್ತಲ್ಲ, ಎಣ್ಣೆ ಬಿಡುತ್ತಲ್ಲ. ಸೊ ಇದನ್ನು ಲಿಡ್ ಕ್ಲೋಸ್ ಮಾಡಿ 2-3 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ನೋಡ್ಕೊಳ್ಳಿ, ನೋಡಿ ಎಷ್ಟು ಎಣ್ಣೆ ಬಿಟ್ಟೈತೆ ಅಂತ ಚಿಕನ್ ಸಪ್ರೇಟ್ ಎತ್ತಿಟ್ಕೊಂಡಾಯಿತು. ನೆಕ್ಸ್ಟು ಒಲೆ ಮೇಕೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಚಕ್ಕೆ, ಲವಂಗ ಮತ್ತು ಒಂದು ಪಲಾವ್ ಎಲೆನೂ ಸಹ ಸೇರಿಸ್ಕೊತಾ ಇದ್ದೀನಿ. ಒಂದೇ ಒಂದು ತೊಗೊಂಡಿದ್ದೀನಿ, ಜಾಸ್ತಿ ಏನು ಬೇಕಾಗಲ್ಲ. ನೆಕ್ಸ್ಟು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ನೆಕ್ಸ್ಟು ಅದನ್ನು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಈರುಳ್ಳಿನ ನಾವು ರೋಸ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಹೆಚ್ಚಿಟ್ಕೊಂಡಿರೋಂಥ ಒಂದೇ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಇಲ್ಲಿ ಟೊಮೊಟೊ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಖಾರಕ್ಕೇನು ಹಾಕ್ಕೊಂಡಿಲ್ಲ ಟೊಮೊಟೊನ. ನೆಕ್ಸ್ಟ್ ಒಂದು ಬಂದು ಖಾರ ಆಡಿಸಿಟ್ಕೊಂಡಿರ್ತೀವಲ್ಲ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಆಗಲಿ ನೋಡಿದ್ರೆ ಏನೇನು ಹಾಕ್ಕೊಂಡಿದ್ದೆ ಅಂತ. ನೆಕ್ಸ್ಟು ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿ. ಯಾಕಂದರೆ ಇದು ಹಸಿಗೆ ಸ್ಮೆಲ್ ಹೊಡಿತಾ ಇರುತ್ತೆ. ಇದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಇದು ಮಾಡಿಕೊಂಡು ನೆಕ್ಸ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಕಾರಿಯಂಡರ್ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರನ ಹಾಕ್ಕೊಳ್ಳಿ. ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ಡಾಗಿ ಕ್ಲೋಸ್ ಮಾಡಿ. ನೋಡಿ ಎಷ್ಟು ಎಣ್ಣೆ ಬಿಟ್ಟೈತೆ ಅಂತ. ಈ ರೀತಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ, ಅಂದರೆ ಹಸಿ ಸ್ಮೆಲ್ಲ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿ. ನೆಕ್ಸ್ಟ್ ನಾವು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಚಿಕನ್ನು, ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಚಿಕನ್ ಆಲ್ರೆಡಿ ಬೆಂದಿರುತ್ತೆ, 90% ಬೆಂದಿರುತ್ತೆ. ಇಲ್ಲೊಂದು 10% ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟು ಇದನ್ನು ಚೆನ್ನಾಗಿ ಹೊಂದಿಸ್ಕೋಬೇಕಾಗುತ್ತೆ, ಚಿಕನ್ನು ಮತ್ತು ಗೊಜ್ಜನ್ನೆಲ್ಲನೂ. ನೋಡಿ ಈ ರೀತಿ ಕಾಣುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಚಿಕನ್ ಫ್ರೈ ಮಸಾಲ ಹಾಕ್ತಾಯಿದ್ದೀನಿ. ತೇಜು ಚಿಕನ್ ಮಸಾಲ ತುಂಬ ಚೆನ್ನಾಗಿರುತ್ತೆ. ನಾವು ನಮ್ಮ ಮನೇಲಿ ಇದನ್ನೇ ಯೂಸ್ ಮಾಡೋದು. ನೆಕ್ಸ್ಟು ರುಚಿ ಸೇರಿಸ್ಕೊಳ್ಳಿ, ಸೇರಿಸ್ಕೊಳ್ಳಿ. ಯಾಕಂದರೆ ಚಿಕನ್ಗೆ ಮೊದಲೇ ರುಚಿ ಹಾಕಿರ್ತೀವಲ್ವ. ನೆಕ್ಸ್ಟ್ ಲಾಸ್ಟ್ ಬಂದು ಕಾಯಿನ ಸೇರಿಸ್ಕೋಬೇಕಾಗುತ್ತೆ. ಆವಾಗಲೇ ಆಡಿಸಿಟ್ಕೊಂಡಿರ್ತೀವಲ್ಲ ಕಾಯಿ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಚಿಕನ್ ಅಂತೂ ಗಮ್ ಅಂತ ಇದು ತುಂಬ ಚೆನ್ನಾಗಿ ಬಂದಿರುತ್ತೆ ನಿಜವಾಗ್ಲೂ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ನೀರು ಹಾಕ್ತಾಯಿದ್ದೀನಿ. ಅದೇ ಚಿಕನ್ನ ಸುಂಡಿಸ್ಕೊಂಡಿದ್ವಲ್ಲ, ಅದೇ ನೀರು ಹಾಕ್ತಾಯಿರೋದು. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಸಲ ನಿಮ್ಮನೇನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಲಿಡ್ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಆಹಾ, ಗಮ್ ಅಂತೈತೆ ಚಿಕನ್ನು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಯಾರ್ಯಾರು ವೀಡಿಯೋ ನೋಡ್ತಿದ್ದಾರೆ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದೈತೆ ಇಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಇದಾದಮೇಲೆ ನಾವು ಅರ್ಧ ನಿಂಬೆಹಣ್ಣು ಸೇರಿಸ್ಕೊತಾ ಇದ್ದೀನಿ. ನಿಂಬೆಹಣ್ಣು ಇದು ರುಚಿನೇ ಚೇಂಜ್ ಮಾಡಿಬಿಡುತ್ತೆ. ನಿಂಬೆಹಣ್ಣು ಹಾಕೋದ್ರಿಂದ ರುಚಿ ಇನ್ನೂ ದುಪ್ಪಟ್ಟಾಗುತ್ತೆ ಅಂತ ಹೇಳ್ಬೋದು. ನೋಡಿ ಈ ರೀತಿ ಕಾಣಿಸ್ತಾ ಇತ್ತು ನಮ್ಮ ಚಿಕನ್ ಗ್ರೇವಿ. ಈಗ ನಾವು ಎಗ್ ರೈಸ್ ಬೇಕಾಗಿರೋಂಥ ಐಟಮ್ಸ್ಗಳನ್ನ ತೆಗೆದಿಟ್ಕೊಳ್ಳೋಣ. ಏನೇನು ಬೇಕಾ ಎಗ್ ರೈಸ್ಗೆ? ಫಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಳ್ಳಿ. ಈರುಳ್ಳಿ ಸಣ್ಣದಾಗಿ ಹಚ್ಕೊಳ್ಳಿ. ಮತ್ತು ಮೆಣಸಿನ್ಕಾಯಿ ನೋಡಿ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಇದನ್ನು ಮತ್ತು
ಸಾಂಬಾರ್ ಸೊಪ್ಪು, ಸಾಂಬಾರ್ ಸೊಪ್ಪು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀವಿ. ಹಾಗೆ ಕಾರಿಯಂಡರ್ ಪೌಡ್ರು, ಕಾರಿಯಂಡರ್ ಪೌಡರ್ ತಗೊಳ್ಳಿ, ಧನಿಯಾ ಪುಡಿ, ಮತ್ತು ಚಿಲ್ಲಿ ಪೌಡ್ರು, ಚಿಲ್ಲಿ ಪೌಡರ್, ಮೆಣಸಿನ ಪುಡಿ, ಹಾಗೆ ಎಗ್ ಮಸಾಲ. ಎಗ್ ಮಸಾಲ ಇಷ್ಟಿದ್ರೆ ಸಾಕು. ನಾವು ಯಾವುದೇ ರೀತಿ ಸಾಸ್ಗೆ ಏನು ಯೂಸ್ ಮಾಡಿದೆ ನಾವು ಮನೇಲೆ ಯಾವುದೇ ರೀತಿ ಸಾಸ್ ಇಲ್ಲದೆ ಎಗ್ ರೈಸ್ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಮೊಟ್ಟೆ ಬೇಕಲ್ಲ? ಎಸ್, ಬೇಕಾಗಿರೋಂಥ ಎಗ್ ಇಸ್ ಇಂಪಾರ್ಟೆಂಟ್. ನಮ್ಗೆ 6 ಮೊಟ್ಟೆ 7 ಮೊಟ್ಟೆ ಇದ್ರೆ ಸಾಕು. ಇಲ್ಲ ಮೇಲೆ ಒಂದು ಪ್ಯಾನ್ ಬೇಕು. ಪ್ಯಾನ್ ಇಟ್ಕೊಳ್ಳಿ. ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕು. ಯಾಕೆ ಅಂತಂದ್ರೆ ಇಲ್ಲಿ ತಳ ಹಿಡಿಯುತ್ತೆ, ಅದರಿಂದ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಎಗ್ ಮಸಾಲಾಗೆ ಎಣ್ಣೆ ಇದ್ದಷ್ಟು ಚೆನ್ನಾಗಿರುತ್ತೆ ಅಲ್ವಕ್ಕ? ಎಣ್ಣೆ ಕಾದ ನಂತರ ಎಣ್ಣೆ ಬಿಸಿ ಆಗಿದೆ. ಇವಾಗ ಫಸ್ಟಿಗೆ ಈರುಳ್ಳಿ ಹಾಕೋಬೇಕು. ನಮಗೆ ಬೇಕು ಎಷ್ಟು ಬೇಕೋ ಆ ಸೈಜ್ಗೆ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೋದು. ಸಣ್ಣದಾಗಿ ಹಚ್ಬೋದು, ಬಟ್ ನಮಗೆ ಬಾಯಿಗೆ ಸಿಗಲಿ ಅಂತ ದಪ್ಪ ಸ್ವಲ್ಪ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಆಗ್ತಿದ್ದಂಗೆ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ. ಈರುಳ್ಳಿ ಜೊತೆ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆಗಿ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಿದೆ, ಬ್ರೌನ್ ಕಲರ್ ಬಂದಿದೆ. ಚೆನ್ನಾಗಿ ಬ್ರೌನ್ ಕಲರ್ ಬಿಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ಇದೇನಕ್ಕ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಹಸಿ ವಾಸನೆ ಹೋಗೈತೆ ಶುಂಠಿ ಬೆಳ್ಳುಳ್ಳಿದು. ಈಗ ನೆಕ್ಸ್ಟು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು, ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು. ನಮ್ಮನೆ ಸ್ವಲ್ಪ ಸ್ಪೈಸಿಯಾಗಿ ಖಾರವಾಗಿ ತಿನ್ನೋದ್ರಿಂದ ನಾನು 2 ಸ್ಪೂನಷ್ಟು ಹಾಕೊಂಡಿದ್ದೀನಿ. ಮೆಣಸಿನ್ಕಾಯಿ ಹಾಕೊಂಡಿರೋದ್ರಿಂದ ಸ್ವಲ್ಪ ಕಮ್ಮಿಯಾಗಿ ಹಾಕೋಬೇಕು. ಇದ್ರ ನೆಕ್ಸ್ಟು ಧನಿಯಾ ಪೌಡಿ, ಅದನ್ನು ಅಷ್ಟೇ ಚಿಲ್ಲಿ ಪೌಡ್ರ್ ಎಷ್ಟು ಹಾಕೋತೀವಿ ಅಷ್ಟೇ, ಅದನ್ನು ಸೇಮ್ ಅಳತೆಗೆ ಹಾಕೋಬೇಕು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದನ್ನ ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಎಗ್ ಮಸಾಲ. ನಾನು ಯಾವಾಗಲೂ ತೇಜು ಬ್ರ್ಯಾಂಡ್ ಯೂಸ್ ಮಾಡ್ತೀನಿ, ಬಟ್ ಇವಾಗ ಇರಲಿಲ್ಲ, ಸೊ ಹಾಗಾಗಿ ಅರುಣ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ. ತೇಜು ಬ್ರ್ಯಾಂಡ್ ಚೆನ್ನಾಗಿರುತ್ತೆ. ಎಗ್ ಮಸಾಲ ಅರ್ಧದಷ್ಟು ಹಾಕೋಬೇಕು. ಸ್ವಲ್ಪ ಎಗ್ ಮಸಾಲ ಜಾಸ್ತಿ ಹಾಕೋಬೇಕು. ಹಾಕೊಂಡ ತಕ್ಷಣ ನೆಕ್ಸ್ಟು ಅದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇಲ್ಲಿಗೆ ಅರ್ಧ ಭಾಗ ಎಗ್ ರೈಸ್ಗೆ ರೆಡಿ ಆದಂಗೆ. ರೆಡಿ ಆಗೋಯ್ತು. ಎಗ್ ಈಗಲೇ ಹಾಕ್ಬೇಕಾ? ಅನ್ನ ಹಾಕಿದ್ಮೇಲೆ ಹಾಕ್ಬೇಕು? ಇಲ್ಲ, ಎಗ್ ಫಸ್ಟ್ ಹಾಕ್ಬೇಕು. ಮೊಟ್ಟೆನ ಹಾಕೋಬೇಕು. ಮೊಟ್ಟೆನ ಯಾವುದಕ್ಕೂ ಸಪ್ರೇಟಾಗಿ ಹೊಡ್ಕೊಳ್ಳಿ, ಯಾಕಂದ್ರೆ ಡೈರೆಕ್ಟಾಗಿ ಹಾಕೋದ್ರೆ ಕೆಟ್ಟೋಗಿದ್ರೆ ಮಾಡಿರೋದೆಲ್ಲ ವೇಸ್ಟ್ ಆಗೋಗುತ್ತೆ. ಅದರಿಂದ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ತಿಳ್ಕೊಂಡು ಮೊಟ್ಟೆನ ಒಂದು ಬೌಲ್ಗೆ ಸಪ್ರೇಟಾಗಿ ಹಾಕೊಂಡ್ರೆ ಒಳ್ಳೆಯದು. ಹಾಗೆ ಇದನ್ನ ಆದಷ್ಟು ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಲೋಳೆ ಥರ ಎಲ್ಲದಕ್ಕೂ ಮಿಕ್ಸ್ ಆಯ್ತಿದ್ದಂಗೆ ಸ್ವಲ್ಪ ಉರಿನ ಜಾಸ್ತಿ ಇಟ್ಕೊಳ್ಳಿ. ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಆದಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಟೈಮಲ್ಲೇ ಸ್ವಲ್ಪ ರುಚಿ ಸೇರಿಸ್ಕೊಳ್ಳಿ. ರುಚಿಗೆ ಎಷ್ಟು ಬೇಕು ಅಷ್ಟು ರುಚಿ ಹಾಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ. ಅಂಡಿ ಹಿಡಿದ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಳ ಹಿಡಿಯುತ್ತೆ. ಅದರಿಂದ ಚೆನ್ನಾಗಿ ಅದು ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇವತ್ತು ಜೋಡಿ ನಂಬರ್ 1 ನೋಡ್ಬೇಕಣಕ್ಕ ಯಾರು ಗೆಲ್ತಾರೆ ಅಂತ. ಯಾವ್ದಾಯ್ತು ಇವತ್ತೇ ಗ್ರ್ಯಾಂಡ್ ಫಿನಾಲೆ ನೋಡ್ಬೇಕು ಯಾರು ಗೆಲ್ತಾರೆ ಅಂತ. ನೋಡೋಣ. ಇವತ್ತು ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬೇಗ ಅಡುಗೆ ಐತೈತೆ ಹೆಂಗೋ ಕುತ್ಕೊಂಡು ನೋಡೋಣ. ಹಾಕೊಂಡ್ಮೇಲೆ ಲಾಸ್ಟಿಗೆ ಇದು ಸಾಂಬಾರ್ ಸೊಪ್ಪು ಕೊತ್ತಂಬರಿನ
ಹಾಕೋಬೇಕು. ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ನ ಆಫ್ ಮಾಡ್ಕೋಬೇಕು. ಫ್ಲೇಮಲ್ಲಿ ಇಟ್ಕೊಂಡು ಬೇಕಿದ್ರೆ ಇಟ್ಕೊಂಡು ಹಂಗೆ ಅನ್ನನ ಮಿಕ್ಸ್ ಮಾಡ್ಕೋಬೋದು. ಇಷ್ಟೇ. ಲೋ ಫ್ಲೇಮಲ್ಲಿ ಇಟ್ಕೋಬಹುದು, ಗ್ಯಾಸ್ನಾರ ಆಫ್ ಮಾಡಬಹುದು. ನಾವು ಸಪ್ರೇಟಾಗಿ ಅನ್ನನ ಮಾಡಿ ಇಟ್ಕೊಂಡಿದೀವಿ. ಉದುರಾಗಿ ಅನ್ನವ ಈ ಥರ ಉದುರಾಗಿ ಇಟ್ಕೋಬೇಕು. ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಅನ್ನಕ್ಕೆ ಎಲ್ಲ ರೆಸಿಪಿನೂ ಅನ್ನಕ್ಕೆ ಅಂಟ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.